ಅಂಗಡಿಯಲ್ಲಿ ತುಂಬ ಈಸಿಯಾಗಿ ಸಿಗೋವಂತಹ ಲೆಮನ್ ಜ್ಯೂಸ್ ಪೌಡರ್ನ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು 5ರಿಂದ 6 ಆಗುವಷ್ಟು ನಿಂಬೆಹಣ್ಣನ್ನು ತೊಗೊಂಡು ಕಟ್ ಮಾಡಿ ಅದರಲ್ಲಿರುವಂತಹ ಬೀಜನ ತೆಗೆದು ಈ ರೀತಿ ರಸನ ತೆಗೆದಿಟ್ಕೊಳ್ತಾ ಇದ್ದೀನಿ. ಇಷ್ಟೇ ನಿಂಬೆಹಣ್ಣು ಹಾಕಬೇಕಂತ ಇಲ್ಲ, ಎಷ್ಟು ಬೇಕಿದ್ರೂ ನಿಂಬೆಹಣ್ಣು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಂಬಿಡಿ. 1 ಕಪ್ ಆಗುವಷ್ಟು ನಿಂಬೆಹಣ್ಣು ಹಣ್ಣಿನ ರಸಕ್ಕೆ ನಾನು 3 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಪ್ರಮಾಣ ಕಡಿಮೆ ಬೇಕಂದರೆ ಕಡಿಮೆ ಸೇರಿಸ್ಕೋಬೋದು. ಈಗ ಇದಕ್ಕೆ 1 ಚಿಟಿಕೆ ಆಗೋಷ್ಟು ಉಪ್ಪು, ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ, 1/4 ಟೀ ಸ್ಪೂನ್ ಆಗೋಷ್ಟು ಮೆಣಸುಕಾಳಿನ ಪುಡಿನ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದನ್ನು 1 ದಿನ ಹಾಗೆ ಫ್ಯಾನ್ ಕೆಳಗಡೆ ಇಟ್ಟು ಒಣಗಿಸ್ಕೊಂಡಿದ್ದೀನಿ. 1 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಇರುತ್ತೆ. ಈಗ ಇದನ್ನು 2ನೇ ದಿನ ಒಣಗಿಸಿಟ್ಟಿದೆ. ಸೊ ಇದು ಬಂದು 3ನೇ ದಿನ. 3 ದಿನ ಈ ರೀತಿಯಾಗಿ ಒಣಗಿಸಿದ ಮೇಲೆ ಒಂದು ಕಾಟನ್ ಬಟ್ಟೆಗೆ ಇದನ್ನು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಬಟ್ಟೆನ ಮುಚ್ಚಿ ಇದನ್ನು ಬಿಸಿಲಲ್ಲಿಟ್ಟು 1 ದಿನ ಪೂರ್ತಿ ಒಣಗಿಸ್ಕೋಬೇಕು. ಟೋಟಲ್ ಆಗಿ 4 ದಿನ ಇದನ್ನು ಒಣಗಿಸ್ಕೊಂಡ್ರೆ ನಮ್ಗೆ ಈ ರೀತಿಯಾಗಿ ರೆಡಿ ಆಗುತ್ತೆ. ಕೈಗೆ ಸ್ವಲ್ಪನೂ ಸಹ ಅಂಟ್ಕೋಬಾರ್ದು. ಈ ರೀತಿಯಾಗಿ ಒಣಗಿದ